ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಫ್ರಮ್ ಸಾಧನ ಶಂಕರ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ನಿಮಗೆಲ್ಲ ತಿಳಿದೇ ಇದೆ 2020ರ ಒಂದು ಕೊರೋನಾ ಸಂಕಷ್ಟದ ನಡುವೆಯೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸುಗ್ಗಿ ನಡೀತಾನೆ ಇದೆ. KPSC ಅವರು ನಡೆಸ್ತಕ್ಕಂಥ ಹಲವಾರು ಎಕ್ಸಾಮ್ಸ್ಗಳಾಗಿರ್ಬೋದು, KAS, FDA, SDA, PC, PSI ಮುಂತಾದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ಘಟನೆಗಳು ಎಷ್ಟು ಮುಖ್ಯ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಆಗಿದೆ. ಹಾಗಾಗಿ ನಾವು ಆ ಎಕ್ಸಾಮ್ಸ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಒಂದಷ್ಟು ಪ್ರಚಲಿತ ವಿದ್ಯಮಾನಗಳ ಸರಣಿಯನ್ನು ನಿಮ್ಮ ಮುಂದೆಗೆ ನಾನು ತರ್ತಾ ಇದ್ದೀನಿ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ನಮ್ಮ ಸಾಧನ ಶಂಕರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಸದಾ ನಮ್ಮ ಜೊತೆಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂತಹ ಕೆಲವೊಂದು ಲಿಂಕ್ಗಳನ್ನು ಬಳಸ್ಕೊಳ್ಳಿ. ಬ್ಲಾಗ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ಒಂದು ಲಿಂಕ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ನಾವು ಮುಂದೆ ಬಿಡ್ತಕ್ಕಂತಹ ಎಲ್ಲ ಅಪ್ಕಮಿಂಗ್ ವಿಡಿಯೋಗಳ ಒಂದು ಪೂರ್ತಿ ಡೀಟೇಲ್ಸ್ನ ನೀವು ನೋಡಬಹುದು ಸ್ನೇಹಿತರೆ. ಹಾಗಾದರೆ ಸಮಯವನ್ನು ವೇಸ್ಟ್ ಮಾಡದೆ ನಾವು ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನ ಘಟನೆಗಳ ಬಗ್ಗೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಡಾಕ್ಟರ್ ವಿಜಯ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಸ್ನೇಹಿತರೆ, ನೀವು ಯೋಚನೆ ಮಾಡ್ತಿರ್ಬೋದು, ಕಳೆದ ತಿಂಗಳು ನಡೆತಕ್ಕಂಥ 24ನೇ ತಾರೀಕು ನಡೆದಿರ್ತಕ್ಕಂಥ KS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆ ಅರೈಸ್ ಆಗಿತ್ತು. ಇದನ್ನು ಈ ರೀತಿ ಕೇಳಿರಲಿಲ್ಲ. ಯಾವ ರೀತಿ ಕೇಳಿತ್ತು ಅಂದರೆ, ಡಾಕ್ಟರ್ ವಿಜಯ ಅವರು ಈ ಕೆಳಕಂಡವರಲ್ಲಿ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಂದರೆ ಆಪ್ಷನ್ನಲ್ಲಿ ಡಾಕ್ಟರ್ ವಿಜಯ ಅಂತಕ್ಕಂಥ ಒಬ್ಬರು ನೇಮ್ ಕೂಡ ಇತ್ತು. ಅದನ್ನು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಈ ಒಂದು ಆನ್ಸರ್ ನಮಗೆ ಗೊತ್ತಿದೆ ಅಂತಂದರೆ ಯಾವ ರೀತಿ ಬೇಕಾದ್ರೂ ಕ್ವಶನ್ನ ಅರೈಸ್ ಮಾಡ್ಬೋದು. ಈಗ ಒಂದು ಕ್ವಶನ್ ಅಂದರೆ ಅದರಲ್ಲಿ 3-4 ಥರದಲ್ಲಿ ನಾವು ಕ್ವಶನ್ಸ್ನ ಅರೈಸ್ ಆಗೋದನ್ನು ನೋಡ್ಬೋದು ಸ್ನೇಹಿತರೆ. ಡಾಕ್ಟರ್ ವಿಜಯ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ನಿಮಗೆ ಹೇಳ್ಬೋದು ಡಾಕ್ಟರ್ ವಿಜಯ ಅಂದ ತಕ್ಷಣ ಮೇಲ್ ಆರ್ ಫೀಮೇಲ್ ಅಂತ. ಇವರು ಒಬ್ಬ 77 ವರ್ಷದ ಒಬ್ಬ ಹಿರಿಯ ಮಹಿಳಾ ಸಾಹಿತಿಯಾಗಿದ್ದಾರೆ. ಇವರು ಮೂಲತಃ ದಾವಣಗೆರೆ ಡಿಸ್ಟ್ರಿಕ್ಟ್ನವರು. ಏನಪ್ಪ ಅಂದರೆ ಈ ಥರನೂ ಕ್ವಶನ್ಸ್ನ ತೆಗಿಬೋದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತೆ ಡಾಕ್ಟರ್ ವಿಜಯ ಅವರು ಮೂಲತಃ ಎಲ್ಲಿಯವರು ಅಂತ ಕೂಡ ಕೇಳ್ಬೋದು. ಇವರು ಮೂಲತಃ ದಾವಣಗೆರೆ ಡಿಸ್ಟ್ರಿಕ್ಟ್ನವರು. ದಾವಣಗೆರೆ ಜಿಲ್ಲೆಯವರಾಗಿದ್ದಾರೆ. ಸ್ನೇಹಿತರೆ, ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಒಟ್ಟು 22 ಭಾಷೆಗಳನ್ನು ಒಳಗೊಂಡಂತೆ ಇಂಗ್ಲಿಷ್ ಮತ್ತು ಗಜಸ್ತಾನಿ ಈ 2 ಭಾಷೆಗಳನ್ನು ಸೇರಿ ಟೋಟಲ್ ಆಗಿ 24 ಭಾಷೆಗಳಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿರೋದನ್ನು ನಾವು ನೋಡ್ಬೋದು. ಹಾಗೆ ಡಾಕ್ಟರ್ ವಿಜಯ ಅಂತಕ್ಕಂಥವರು ಒಬ್ಬ ರಂಗಕರ್ಮಿ ಆಗಿರ್ಬೋದು, ಪತ್ರಕರ್ತೆ ಆಗಿರ್ಬೋದು, ವಿಮರ್ಶಕರಾಗಿರ್ಬೋದು, ಈ ಒಂದು ಎಲ್ಲ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿರೋದ್ರಿಂದ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸರ್ಕಾರ ನೀಡಿದೆ. ಹಾಗೆ ಈ ಆಪ್ಷನ್ಸ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಕೃತಿಗೆ ಅಂತಂದು ನಾನಿಲ್ಲಿ ಕ್ವಶನ್ ಹಾಕೊಂಡಿದ್ದೀನಿ. ಈ ಆಪ್ಷನ್ ಎ ಸಿರಿ ಸಂಪಿಗೆ ಇದೆ, ಆಪ್ಷನ್ ಬಿ ಹದಿಬದೆಯ ಧರ್ಮ ಇದೆ, ಆಪ್ಷನ್ ಸಿ ಮೈಸೂರು ಮಲ್ಲಿಗೆ, ಆಪ್ಷನ್ ಡಿ ಕುದಿ ಹೆಸರು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ ಆಪ್ಷನ್ ಎ ಸಿರಿ ಸಂಪಿಗೆ ಯಾರ ಒಂದು ಕೃತಿ ಅಂತಂದು ಚಂದ್ರಶೇಖರ್ ಕಂಬಾರ ಅವರ ಕೃತಿಯಾಗಿದೆ. ಹದಿಬದೆಯ ಧರ್ಮ ಸಂಚಿ ಹೊನ್ನಮ್ಮ ಅವರ ಕೃತಿಯಾಗಿದೆ. ಆ್ಯಂಡ್ ಸಿ ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿ ಅವರ ಒಂದು ಕೃತಿಯಾಗಿದೆ. ಹಾಗಿದ್ರೆ ಇವೆಲ್ಲ 3 ಕೃತಿಗಳ ಲೇಖಕರು ಯಾರು ಅಂತ ನಿಮಗೆ ತಿಳಿದ ಮೇಲೆ ಕುದಿ ಹೆಸರು ಅಂತಕ್ಕಂಥದ್ದು ಡಾಕ್ಟರ್ ವಿಜಯ ಅವರ ಒಂದು ಕೃತಿಯಾಗಿದೆ. ಈ ಒಂದು ಕುದಿ ಹೆಸರು ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸರ್ಕಾರ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಆನ್ಸರ್ ಯಾವುದು? ಡಿ, ಕುದಿ ಹೆಸರು. ಹಾಗೆ ನಿಮಗೆ ಇನ್ನೊಂದು ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಮೋಸ್ಟ್ ಕಂಟ್ರೋವರ್ಷಿಯಲ್ ಮ್ಯಾನ್ ಆಫ್ ದಿ ಇಂಡಿಯಾ ಅಂತ ಏನಾದರೂ ಲೀಸ್ಟಲ್ಲಿ ಒಂದು ಕಡೆ ಏನಾದರೂ ಹೆಸರು ಬಂತು ಅಂತ ಹೇಳಿದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾನು ಹೇಳಿದೆ ಆವಾಗಲೇ ಇಂಗ್ಲಿಷ್ ಭಾಷೆಗೆ ಕೂಡ ಸಿಕ್ಕಿದೆ ಅಂತಂದು. ಈ ಒಬ್ಬ ವಿಶೇಷ ವ್ಯಕ್ತಿಯಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು. ಯಾರು? ಶಶಿ ತರೂರ್ ಅವರಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಯಾವ ಒಂದು ಕೃತಿಗೆ? ಆನ್ ಎರಾ ಆಫ್ ಡಾರ್ಕ್ನೆಸ್. ಆನ್ ಎರಾ ಆಫ್ ಡಾರ್ಕ್ನೆಸ್ ಎಂಬ ಒಂದು ಕೃತಿಗೆ ಶಶಿ ತರೂರ್, ಕಾಂಗ್ರೆಸ್ ನಾಯಕನಾಗಿರ್ತಕ್ಕಂಥ ಶಶಿ ತರೂರ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸಿರೋದನ್ನು ನೋಡ್ಬೋದು. ಇದನ್ನು ಜಸ್ಟ್ ಹಾಗೆ ನೀವು ವಿಶೇಷವಾಗಿ ಥಿಂಕ್ ಮಾಡಿ. ಹಾಗೆ ಲೀಸ್ಟಲ್ಲಿ ಆ ಹೆಸರು ಬಂತು ಅಂದರೆ ಇವರು ವಿಶೇಷವಾದ ಸಾಧನೆ ಮಾಡಿರೋದ್ರಿಂದ ಇವರ ಒಂದು ಹೆಸರನ್ನು ನಾನು ತಗೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣವಾ?
ರಾಷ್ಟ್ರೀಯ ನೇಮಕಾತಿ ಏಜೆನ್ಸಿಯ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸ್ನೇಹಿತರೆ, ಇತ್ತೀಚೆಗಷ್ಟೇ 2020 ಜನವರಿಯಿಂದ ಈ ಕಡೆ ನೀವು ನೋಡ್ತಾ ಬಂದಿರಬಹುದು ಪ್ರಚಲಿತ ವಿದ್ಯಮಾನ ಘಟನೆಗಳಲ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಯಾವುದು? NRA, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ. ಯಾವುದು? NRA. ಇದನ್ನು ವಿಸ್ತರಿಸಿ ಅಂತ ಒಂದ್ರು ಕೂಡ ಕೇಳ್ಬೋದು. ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತಕ್ಕಂಥದ್ದು ರಾಷ್ಟ್ರೀಯ ನೇಮಕಾತಿ ಏಜೆನ್ಸಿಯ ಕುರಿತಾಗಿ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆ 1 ಗೆಜೆಟೆಡ್ ಅಂಡ್ ನಾನ್ ಗೆಜೆಟೆಡ್ ನೇಮಕಾತಿ ಹೇಳಿಕೆ ಆಗಿರ್ಬೋದು. ಹೇಳಿಕೆ 2 ನಾನ್ ಗೆಜೆಟೆಡ್ ನೇಮಕಾತಿ. ಸ್ನೇಹಿತರೆ, ಇದು ಒಂದು ಗೆಜೆಟೆಡ್ ನೇಮಕಾತಿ ಅಂಡ್ ನಾನ್ ಗೆಜೆಟೆಡ್ ನೇಮಕಾತಿಗೆ ಇರ್ತಕ್ಕಂಥ ವ್ಯತ್ಯಾಸನ ಮೊದಲು ನಿಮಗೆ ನಾನು ಹೇಳ್ತೀನಿ. ಈ ನಾನ್ ಗೆಜೆಟೆಡ್ ನೇಮಕಾತಿ ಅಂತಂದರೆ ಭಾರತ ಸರ್ಕಾರ ಮತ್ತು ಸಾರ್ವಜನಿಕ ಬ್ಯಾಂಕುಗಳ ವಲಯಗಳಲ್ಲಿ ನಡೆಸ್ತಕ್ಕಂಥ ನೇಮಕಾತಿ ಕುರಿತು ನಡೆಸ್ತಕ್ಕಂಥ ನೇಮಕಾತಿ ಒಂದು ಸುಗಮವಾಗಿ ನಡೀಲಿ ಅಂತ ಒಂದು ಉದ್ದೇಶದಿಂದ ಸರ್ಕಾರ NRA ಅಂತಕ್ಕಂತಹ ಒಂದು ಏಜೆನ್ಸಿಯನ್ನು ಸ್ಥಾಪನೆ ಮಾಡಿದೆ ಈ ವರ್ಷದಲ್ಲಿ. ಆ್ಯಂಡ್ ನಾನ್ ಗೆಜೆಟೆಡ್ ನೇಮಕಾತಿ ಮತ್ತು ಗೆಜೆಟೆಡ್ ನೇಮಕಾತಿಗೆ ಇರ್ತಕ್ಕಂತಹ ವ್ಯತ್ಯಾಸ ಏನಂದರೆ, ಈ ನಾನ್ ಗೆಜೆಟೆಡ್ ಅಂತ ಹೇಳಿದರೆ ಈ ಸಾರ್ವಜನಿಕ ವಲಯ ಬ್ಯಾಂಕುಗಳು ನಡೆಸ್ತಕ್ಕಂತಹ ನೇಮಕಾತಿ ಆಗಿರ್ಬೋದು. ಈ ಗೆಜೆಟೆಡ್ ಅಂತ ಹೇಳಿದರೆ ನಾವು ಯಾವುದನ್ನ ಅಂತ ತಿಳ್ಕೊಬೋದು ಅಂತಂದರೆ, ನಮ್ಮ ಈ IAS ಎಕ್ಸಾಮ್ಸ್ ಆಗಿರ್ಬೋದು, KS ಎಕ್ಸಾಮ್ಸ್, ಪ್ರಿಲಿಮ್ಸ್ ಕಳೆದ ಬಾರಿ ನಡೀತಲ್ವಾ, ಆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ಸ್ ಆಗಿರ್ಬೋದು. ಹಾಗೆ ಉಪನ್ಯಾಸಕ ಹುದ್ದೆಗಳಿಗೆ ನಾವು ನಡೆಸ್ತಕ್ಕಂಥ ಪೂರಕವಾದ ಪರೀಕ್ಷೆಗಳು. ಈಗ ನಾವು ನೆಟ್ ಎಕ್ಸಾಮ್ ಆಗಿರ್ಬೋದು, ರಾಷ್ಟ್ರೀಯ ಮಟ್ಟದ್ದು, ರಾಜ್ಯ ಮಟ್ಟದ್ದು, ಸೆಟ್ ಎಕ್ಸಾಮ್ ಆಗಿರ್ಬೋದು, ಈ ಥರ ಒಂದು ಪೂರಕ ಪರೀಕ್ಷೆಗಳನ್ನು ನಡೆಸಿದ ನಂತರ ಅವರಿಗೆ ಮೇನ್ಸ್ ಎಕ್ಸಾಮ್ಸ್ಗಳನ್ನು ನಡೆಸ್ತಾರೆ. ಆದರೆ ನಾನ್ ಗೆಜೆಟೆಡ್ ಹುದ್ದೆಗಳಲ್ಲಿ ಹಾಗಲ್ಲ. ಈಗ ಸರ್ಕಾರ ಯಾವ ರೀತಿ ಯೋಚನೆ ಮಾಡಿದೆ ಅಂತಂದರೆ, ಎಲ್ಲರಿಗೂ ಸೇರಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ CET ರೂಪದಲ್ಲಿ ಈ ಒಂದು ಎಕ್ಸಾಮ್ಸ್ನ ನಡೆಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮೂಲಕ ಈ ಒಂದು ಎಕ್ಸಾಮ್ಸ್ನ ನಡೆಸೋದ್ರ ಮೂಲಕ ಈ ಒಂದು ಎಕ್ಸಾಮ್ನಲ್ಲಿ ಅಂಕಗಳ ಆಧಾರದ ಮೇಲೆ ಅವರಿಗೆ ನೇರವಾಗಿ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ಸಂದರ್ಶನವನ್ನು ಮಾಡಿ ಅವರಿಗೆ ನೇರವಾಗಿ ಉದ್ಯೋಗವನ್ನು ಕೊಡ್ತಕ್ಕಂಥದ್ದಾಗಿದೆ. ಹಾಗೆ ನೀವು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕು ಏನಂತಂದರೆ, ಈ ಒಂದು ಕೇಂದ್ರ ಬಜೆಟ್, ಈ 2020 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ ಒಂದು ಪ್ರಸ್ತಾವನೆಯನ್ನು, ಯಾವುದು ರಾಷ್ಟ್ರೀಯ ನೇಮಕಾತಿ ಏಜೆನ್ಸಿಯ ಪ್ರಸ್ತಾವನೆಯನ್ನು ಪ್ರಸ್ತಾಪಿಸಿರೋದನ್ನು ಕೂಡ ನೀವು ವಿಶೇಷವಾಗಿ ತಿಳ್ಕೊಬೋದು. ಹಾಗೆ ಈ ಒಂದು ಎಕ್ಸಾಮ್ಸ್ನ ನಾವು 12 ಭಾಷೆಗಳಲ್ಲಿ, ಎಷ್ಟು ಭಾಷೆಗಳಲ್ಲಿ? 12 ಭಾಷೆಗಳಲ್ಲಿ ನಾವು ಈ ಒಂದು ಎಕ್ಸಾಮ್ಸ್ನ ಬರೆಯೋದನ್ನು ಕಾಣ್ಬೋದು. ಹಾಗೆ ಆದರೆ ನಿಮಗಾಗಲೇ ತಿಳಿದಿರ್ಬೋದು ರಾಷ್ಟ್ರೀಯ ನೇಮಕಾತಿ ಏಜೆನ್ಸಿ ಕುರಿತಾಗಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ನಿಮಗೀಗಾಗಲೇ ಅರ್ಥ ಆಗಿರ್ಬೋದು. ಕಾಮನ್ ಎಕ್ಸಾಮ್ ಮಾಡೋದು ಅಂತಂದರೆ ನಾನ್ ಗೆಜೆಟೆಡ್ ಹುದ್ದೆಗಳಿಗೆ ಮಾತ್ರ, ಸರ್ಕಾರಿ ವಲಯದ ಬ್ಯಾಂಕುಗಳು ನಡೆಸ್ತಕ್ಕಂಥ ನಾನ್ ಗೆಜೆಟೆಡ್ ಹುದ್ದೆಗಳಿಗೆ ಮಾತ್ರ. ಗೆಜೆಟೆಡ್ ಅಂತ ಹೇಳಿದರೆ ನಿಮಗಾಗಲೇ ತಿಳಿದಿದೆ, ಪೂರಕ ಪರೀಕ್ಷೆಗಳನ್ನು ನಡೆಸಿ ನಂತರದಲ್ಲಿ ಮೇನ್ಸ್ ಎಕ್ಸಾಮ್ಗಳನ್ನು ನಡೆಸ್ತಕ್ಕಂಥದ್ದಾಗಿದೆ. ಹಾಗಾದರೆ ನಿಮಗೀಗ ಉತ್ತರ ಸಿಕ್ಕಿದೆ ಅಲ್ವಾ? ಆಪ್ಷನ್ ಸಿ, ಹೇಳಿಕೆ 2 ಮಾತ್ರ ಸರಿ. ಇಲ್ಲಿದೆ ನೋಡಿ ಹೇಳಿಕೆ, ನಾನ್ ಗೆಜೆಟೆಡ್ ನೇಮಕಾತಿ ಅಲ್ವಾ? ಹಾಗೆ ಈ ಒಂದು ಎಕ್ಸಾಮ್ಸ್ ಯಾವ ರೀತಿ ಪಠ್ಯಕ್ರಮವನ್ನು ಒಳಗೊಂಡಿದೆ, ಸಿಲೆಬಸ್ನ ಒಳಗೊಂಡಿದೆ ಅಂದರೆ 10th ಮತ್ತು 12th ಸಿಲೆಬಸ್ ಆಧಾರದ ಮೇಲೆ ಈ ಒಂದು ಎಕ್ಸಾಮ್ಸ್ಗಳು ನಡೀತವೆ ಅಂತ ಹೇಳ್ಬೋದು. ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಮುಂದಿನ ಪ್ರಶ್ನೆ ಹೋಗೋಣವಾ? ಓಕೆ, ಈ ಹೇಳಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀರಿ. ಮುಂದಿನ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 3. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಘೋಷಿಸಿರುವ ಕೈಗಾರಿಕಾ ನೀತಿಯ ಅವಧಿ ಎಷ್ಟು? ನಿಮಗೆಲ್ಲ ತಿಳಿದೇ ಇರಬಹುದು. ಕೈಗಾರಿಕಾ ನೀತಿ ಅಂತಂದು ಹೇಳಿದರೆ 2020ರಿಂದ 2025ನೇ ಒಂದು ಇಸವಿ ಆನ್ಸರ್. ಕೈಗಾರಿಕಾ ನೀತಿಯಲ್ಲಿ ಏನನ್ನ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕೈಗಾರಿಕಾ ನೀತಿಯನ್ನು ಅನೌನ್ಸ್ ಮಾಡಿದೆ ಸರ್ಕಾರ ಅಂತ ಹೇಳಿದರೆ, ಕನ್ನಡಿಗರಿಗೆ 70%ರಿಂದ 100% ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ಸರ್ಕಾರ ಹೇಳಿದೆ. ಎಷ್ಟು? 70%ರಿಂದ 100% ಮೀಸಲಾತಿಯನ್ನು ಉದ್ಯೋಗದಲ್ಲಿ ನೀಡಬೇಕು ಅಂತಕ್ಕಂಥದ್ದು. ಈ ಒಂದು ವರದಿಯ ಪ್ರಕಾರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಅಂದರೆ 1980ರ ದಶಕದಲ್ಲಿ, ಎಷ್ಟು? 1980ರ ದಶಕದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಮಹಿಷಿ ಸಮಿತಿಯನ್ನು ನಿರ್ಧರಿಸುತ್ತೆ. ಆ ಒಂದು ಸಮಿತಿಯಲ್ಲಿ ಏನಾಗಿರುತ್ತೆ ಅಂದರೆ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತಕ್ಕಂಥದ್ದು. ಆದರೆ ಆ ಒಂದು ಅವಧಿಯ ಒಳಗೆ ಉದ್ಯೋಗದಲ್ಲಿ ಆವಾಗ ಮೀಸಲಾತಿ ಅಷ್ಟೊಂದು ನಡೀಲಿಲ್ಲ. ಹಾಗಾಗಿ ಈ ಒಂದು 2020ರಿಂದ 2025ರ ಇಸವಿಯಲ್ಲಿ ನಡೀತಕ್ಕಂತಹ ಕೈಗಾರಿಕಾ ನೀತಿಯ ಅವಧಿಯೊಳಗೆ
ಕನ್ನಡಿಗರಿಗೆ 70% ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತಕ್ಕಂಥದ್ದು ಈ ಒಂದು ಸರ್ಕಾರ ಘೋಷಿಸಿರುವ ಕೈಗಾರಿಕಾ ನೀತಿಯ ಒಂದು ಉದ್ದೇಶವಾಗಿದೆ. ಹಾಗೆ ಸ್ನೇಹಿತರೆ, ನಿಮಗೆ ಇನ್ನೂ ಒಂದು ವಿಶೇಷವಾಗಿ ಮುಂದೆ FDA SDA ಎಕ್ಸಾಮ್ ಬರೀತಕ್ಕಂಥವ್ರು, PSI ಎಕ್ಸಾಮ್ ಬರೀತಕ್ಕಂಥವ್ರು, KS ಮೇನ್ಸ್ ಎಕ್ಸಾಮ್ ಬರೀತಕ್ಕಂಥವ್ರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಇದರ ಗುರಿಗಳನ್ನು ನೀವು ಗಮನದಲ್ಲಿಟ್ಕೋಬೇಕು. ಏನಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ಈ ಒಂದು ಕೈಗಾರಿಕಾ ನೀತಿಯ ಅವಧಿಯಲ್ಲಿ ಯಾವ ರೀತಿ ಗುರಿಗಳನ್ನು ಇಟ್ಕೊಂಡು ಈ ಒಂದು ಸರ್ಕಾರ ಕೆಲಸ ಮಾಡ್ತಿದೆ ಅಂತ ಹೇಳಿದರೆ, ಸುಮಾರು 5 ಲಕ್ಷ ಕೋಟಿ, ಸುಮಾರು ಎಷ್ಟು 5 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯ ಗುರಿಯನ್ನು ಇದು ಹೊಂದಿದೆ. 5 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯ ಒಂದು ಗುರಿಯನ್ನು ಹೊಂದಿದೆ. ಹಾಗೂ ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂತಹ ಇದರ ಒಂದು ಗುರಿಯಾಗಿರೋದ್ರಿಂದ ಸುಮಾರು 20 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯ ಗುರಿಯನ್ನು ಕೂಡ ಇದು ಹೊಂದಿದೆ. ಎಷ್ಟು? 20 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯನ್ನು ಹೊಂದಿದೆ. ಹಾಗೆ ವಿಶೇಷವಾಗಿ ಇನ್ನೊಂದು ಗಮನಿಸಬೇಕು, ನೀವು ಧಾರವಾಡ ಸುತ್ತಮುತ್ತಲಾಗಿರ್ಬೋದು, ಶಿವಮೊಗ್ಗದ ಸುತ್ತಮುತ್ತಲಾಗಿರ್ಬೋದು ವಿಶೇಷ ಹೂಡಿಕೆಯ ಒಂದು ಸ್ಥಾಪನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಕೈಗಾರಿಕೆಯ ಇನ್ನೊಂದು ಗುರಿಯಾಗಿದೆ. SIZ ಏನು? SIZ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್. FDA ಎಕ್ಸಾಮ್ ಬರೀತಕ್ಕಂಥವ್ರು ಈ ಒಂದು ಗುರಿಗಳ ಬಗ್ಗೆ ನೀವು ಗಮನದಲ್ಲಿಟ್ಕೊಂಡು ಓದಬೇಕು. ಯಾಕಂದರೆ ಈ ಹೇಳಿಕೆಗಳ ಪ್ರಕಾರ ಕೇಳ್ಬೋದು, ಈ ಹೇಳಿಕೆಗಳಲ್ಲಿ 2020ರಿಂದ 25ನೇ ಕೈಗಾರಿಕಾ ನೀತಿಯ ಅವಧಿಯ ಯಾವ ಒಂದು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳ್ಬೋದು. ಹಾಗಾಗಿ ನೀವು ಎಲ್ಲ ಅಂಶಗಳನ್ನು, ಗುರಿಗಳನ್ನು ನೆನಪಲ್ಲಿಟ್ಕೋಬೇಕು. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಇತ್ತೀಚೆಗಷ್ಟೇ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ನಡೆದಿದೆ ಅಲ್ವಾ? ಈ ಹಿಂದೆ ಏನಾಗಿತ್ತು ಭೂ ಸುಧಾರಣಾ ಕಾಯ್ದೆ? ಕೃಷಿಕರು ಅಲ್ಲದೆ ಇರ್ತಕ್ಕಂಥವರಿಗೆ ಭೂಮಿ ಖರೀದಿಗೆ ಅವಕಾಶ ಇರಲಿಲ್ಲ. ಆದರೆ ಈ ಒಂದು ತಿದ್ದುಪಡಿಯ ಪ್ರಕಾರ ಏನಾಗಿದೆ ಅಂತಂದರೆ, ಕೃಷಿಕರು ಅಲ್ಲದೆ ಇದ್ದರೂ ಕೂಡ ಅವರು ಭೂಮಿಯನ್ನು ಖರೀದಿ ಮಾಡುವ ಮೂಲಕ ಉದ್ಯಮಗಳನ್ನು ಸೃಷ್ಟಿ ಮಾಡ್ಬೋದು. ಯಾಕಂದರೆ ಈ ಕೈಗಾರಿಕಾ ಉದ್ದೇಶನೇ ಅದಲ್ವಾ, ಉದ್ಯೋಗ, ಕನ್ನಡಿಗರಿಗೆ ಹೆಚ್ಚಿನದಾಗಿ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥದ್ದು. ಆ ಒಂದು ಉದ್ದೇಶದಿಂದ ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಲ್ಲಿ ಭೂಮಿ ಖರೀದಿಗೆ ಕೃಷಿಕರು ಅಲ್ಲದೆ ಇರ್ತಕ್ಕಂಥವರಿಗೂ ಕೂಡ ಭೂಮಿಯನ್ನು ಖರೀದಿ ಮಾಡುವ ಮೂಲಕ ಉದ್ಯಮಗಳನ್ನು ಸೃಷ್ಟಿ ಮಾಡಿ ಕನ್ನಡಿಗರಿಗೆ ಉದ್ಯೋಗಗಳನ್ನು ಸೃಷ್ಟಿಸುವ ಒಂದು ಅವಕಾಶವನ್ನು ಈ ಒಂದು ಕೈಗಾರಿಕಾ ನೀತಿ ಹೊಂದಿದೆ. ಹಾಗೆ ನಿಮಗೆ ಇನ್ನೊಂದು ವಿಶೇಷವಾಗಿ ಗೊತ್ತಿರಬೇಕು, ನಮ್ಮ ಭಾರತ ರಫ್ತಿನಲ್ಲಿ ಭಾರತದಲ್ಲಿ 4ನೇ ಸ್ಥಾನದಲ್ಲಿದೆ. ಎಷ್ಟನೇ ಸ್ಥಾನ? 4ನೇ ಸ್ಥಾನದಲ್ಲಿದೆ. ಆ ಒಂದು 4ನೇ ಸ್ಥಾನದಲ್ಲಿರ್ತಕ್ಕಂತಹ ಒಂದು ರಫ್ತಿನ ಪ್ರಮಾಣವನ್ನು 3ನೇ ಸ್ಥಾನಕ್ಕೆ ಒಯ್ಯುವ ಒಂದು ಗುರಿಯನ್ನು ಈ ಕೈಗಾರಿಕಾ ನೀತಿ ಹೊಂದಿದೆ. ಯಾವ ಸ್ಥಾನಕ್ಕೆ? 3ನೇ ಸ್ಥಾನಕ್ಕೆ. ಸ್ನೇಹಿತರೆ, ನಿಮಗೆ ತಿಳಿದಿರಬೇಕು, ಇಷ್ಟು ಅಂಶಗಳು FDA ಎಕ್ಸಾಮ್ ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, KS ಮೇನ್ಸ್ ಎಕ್ಸಾಮ್ ಎಲ್ಲ ಒಂದು ಎಕ್ಸಾಮ್. ಈ ಇನ್ನೊಂದು ವಿಶೇಷ ಅಂತಂದರೆ, KS ಎಕ್ಸಾಮ್ಸಿಗೆ ಥಿಯರಿ ರೂಪದಲ್ಲಿ ನಿಮಗೆ ಈ ಒಂದು ಕ್ವಶನ್ಸು ಅರೈಸ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಹಾಗಾಗಿ ನೀವು ಇದನ್ನು ನೋಡ್ಕೋಬೇಕು. ಅರ್ಥ ಆಗಿದೆ ಅಲ್ವಾ? ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣವಾ? ಯಾವ ಕನ್ನಡಿಗನಿಗೆ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ ಅಂತಕ್ಕಂಥದ್ದು. ಇಲ್ಲಿ ಯಾವ ಕನ್ನಡಿಗನಿಗೆ ಅಂತ ಕೇಳಿದರೆ, ಪದ್ಮವಿಭೂಷಣ ಪ್ರಶಸ್ತಿ ಒಟ್ಟಾಗಿ 6 ಜನಗಳಿಗೆ ಸಿಕ್ಕಿದೆ. ಕನ್ನಡಿಗನಿಗೆ ಅಂತ ಕೇಳಿದಾಗ ನಮಗೆ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಮರಣೋತ್ತರವಾಗಿ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಆದರೆ ಇವರು ಉಳಿದಂತೆ ಇನ್ನು 5 ಜನ ಯಾರಿರ್ಬೋದು? ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರು. ಕನ್ನಡಿಗ ಅಂತ ಕೇಳಿದಾಗ ವಿಶ್ವೇಶತೀರ್ಥ ಸ್ವಾಮೀಜಿ ಅಂತ ನೀವು ಹೇಳಬೇಕು. ಯಾವ ಒಂದು ಕ್ಷೇತ್ರ ಅಂತ ಕೇಳಿದಾಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಶ್ವೇಶತೀರ್ಥ ಸ್ವಾಮೀಜಿಯವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. ಹಾಗಾದರೆ ಉಳಿದಂತೆ ಜಾರ್ಜ್ ಫರ್ನಾಂಡಿಸ್ ಆಗಿರ್ಬೋದು, ಇವರಿಗೂ ಕೂಡ ಮರಣೋತ್ತರವಾಗಿ ಸಾರ್ವಜನಿಕ ಸೇವೆಯಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. ಹಾಗೂ ಅರುಣ್ ಜೇಟ್ಲಿ ಅವರಿಗೆ, ಇವರಿಗೂ ಕೂಡ ಮರಣೋತ್ತರವಾಗಿ ಸಿಕ್ಕಿದೆ. ಯಾವ ಒಂದು ಕ್ಷೇತ್ರ? ಸಾರ್ವಜನಿಕ ಸೇವೆ. ಅನಿರುದ್ಧ್ ಜಗನ್ನಾಥ್ ಯಾವ ಸೇವೆ? ಸಾರ್ವಜನಿಕ ಸೇವೆ. ಅಂಡ್ ಮೇರಿ ಕೋಮ್ ಅಂದರೆ ವಿಶೇಷವಾಗಿ ನೀವು ನೆನಪಲ್ಲಿಟ್ಕೊಬೇಕು, ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ಕೊಂಡಿರ್ತಕ್ಕಂಥವ್ರು ಯಾವುದರ ಕ್ಷೇತ್ರದಲ್ಲಿ? ಕ್ರೀಡೆಯಲ್ಲಿ. ಹಾಗೆ ಚಾನುಲಾಲ್ ಮಿಶ್ರಾ ಅಂತಕ್ಕಂಥವ್ರು ಕಲೆ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಸುಷ್ಮಾ ಸ್ವರಾಜ್ ಅವರು ಕೂಡ ಮರಣೋತ್ತರವಾಗಿ ಸಾರ್ವಜನಿಕ ಸೇವೆಯಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ಕನ್ನಡಿಗ ಅಂತ ಕೇಳಿದಾಗ ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು, ವಿಶ್ವೇಶತೀರ್ಥ ಸ್ವಾಮೀಜಿಯವರು ಮರಣೋತ್ತರವಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕು,
ಪದ್ಮವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಹಾಗೂ ಪದ್ಮಶ್ರೀ ಈ ಮೂರೂ ಪ್ರಶಸ್ತಿಗಳು ನಮ್ಮ ಭಾರತ ಸರ್ಕಾರ ಕೊಡ್ತಕ್ಕಂಥ ಅತ್ಯುನ್ನತ ಸಿವಿಲಿಯನ್ ಅವಾರ್ಡ್ಸ್ ಅಂದರೆ ನಾಗರಿಕ ಪ್ರಶಸ್ತಿಗಳಾಗಿವೆ. ಆದರೆ ಪದ್ಮವಿಭೂಷಣಕ್ಕೆ ನಮ್ಮ ಕನ್ನಡಿಗನಿಗೆ ವಿಶೇಷ ತೀರ್ಥ ಸ್ವಾಮೀಜಿಯವರಿಗೆ ಸಿಕ್ಕಿದರೆ ಉಳಿದಂತೆ ಈ 5 ಜನಗಳಿಗೂ ಕೂಡ ಸಿಕ್ಕಿದೆ. ಪದ್ಮಭೂಷಣ ಅಂತಕ್ಕಂಥ ಪ್ರಶಸ್ತಿ ನಮ್ಮ ಯಾವ ಕನ್ನಡಿಗನಿಗೂ ಕೂಡ ವಿಶೇಷವಾಗಿ ಸಿಕ್ಕಿಲ್ಲ. ಆದರೆ ಪದ್ಮಶ್ರೀ ಪ್ರಶಸ್ತಿಗಳು ಯಾರಿಗೆ ಸಿಕ್ಕಿದೆ? ಈ ಇಷ್ಟು ಜನ ನೀವು ನೋಟ್ ಮಾಡಿ ಇಟ್ಕೋಬೇಕು, ಎಕ್ಸಾಮ್ಸಿಗೆ ಅನುಕೂಲ ಆಗ್ತಕ್ಕ. ಒಂದೊಂದು ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರತಿಯೊಬ್ಬರದು ಯಾವ ಕ್ಷೇತ್ರ ಅಂತ ಕೇಳ್ಬೋದು, ಯಾರಿಗೆ ಅಂತ ಕೇಳ್ಬೋದು. ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೋಬೇಕು ಈ ಒಂದು ಚಾರ್ಟನ್ನು. ಯಾರು ಅಂತ ಹೇಳಿದರೆ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ನಮ್ಮ ಕರ್ನಾಟಕದವರು ತುಳಸಿ ಗೌಡ ಅಂತಕ್ಕಂಥವ್ರು. ಯಾವ ಕ್ಷೇತ್ರ? ಸಮಾಜ ಸೇವೆ. ಹಾಗೆ ಹರೇಕಳ ಹಾಜಬ್ಬ ಯಾವ ಒಂದು ಕ್ಷೇತ್ರ? ಸಮಾಜ ಸೇವೆ. MP ಗಣೇಶ್ ಫಾರ್ ಎಕ್ಸಾಂಪಲ್ ಕೇಳ್ಬೋದು, MP ಗಣೇಶ್ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಯಾವ ಒಂದು ಕ್ಷೇತ್ರಕ್ಕೆ ನೀಡಲಾಗಿದೆ ಅಂತಕ್ಕಂಥ. MP ಗಣೇಶ್ ಅವರು ಕ್ರೀಡೆ. ಹಾಗೆ ಡಾಕ್ಟರ್ BS ಗಂಗಾಧರ್ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ, ಭಾರತ್ ಗೋಯಾಂಕ್ ಅವರು ವ್ಯಾಪಾರ ಮತ್ತು ಕೈಗಾರಿಕೆ, ವಿಜಯ್ ಸಂಕೇಶ್ ಅವರು ವ್ಯಾಪಾರ ಮತ್ತು ಕೈಗಾರಿಕೆ, ಮತ್ತು KP ಸಂಪತ್ ಕುಮಾರ್ ಸಾಹಿತ್ಯ ಮತ್ತು ಶಿಕ್ಷಣ. ಹಾಗೆ ವಿದೂಷಿ ಜಯಲಕ್ಷ್ಮಿ KS ಅವರು ಕೊನೆಯದಾಗಿ ಪತ್ರಿಕೋದ್ಯಮ. ಈ ಒಂದು ಕ್ಷೇತ್ರಗಳಿಗೆ ಇಷ್ಟು ಜನರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ನಮ್ಮ ಕರ್ನಾಟಕದ ಸಾಧಕರಾಗಿದ್ದಾರೆ. ಹಾಗೆ ಈ ವರ್ಷದಲ್ಲಿ 141 ಜನರಿಗೆ, ಎಷ್ಟು? 141 ಜನರಿಗೆ ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು ಹಾಗೂ ಪದ್ಮವಿಭೂಷಣ ಪ್ರಶಸ್ತಿಗಳು ದೊರಕಿದೆ ಅಂತ ಕೂಡ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣವಾ? ಕಲಬುರಗಿಯಲ್ಲಿ ನಡೆದಂತಹ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? ನಿಮಗೆಲ್ಲ ತಿಳಿದೇ ಇದೆ, ಫೆಬ್ರವರಿ ಮಂತಲ್ಲಿ ನಡೆದಿರ್ತಕ್ಕಂಥ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಹಾಗಾದರೆ ಆಪ್ಷನ್ ಎ ಏನಿದೆ? ಬರಗೂರು ರಾಮಚಂದ್ರಪ್ಪ, ಆಪ್ಷನ್ ಬಿ HS ವೆಂಕಟೇಶ ಮೂರ್ತಿ, ಆಪ್ಷನ್ ಸಿ ಚಂದ್ರಶೇಖರ್ ಪಾಟೀಲ್, ಹಾಗೆ ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ್ ಅವರಿದೆ. ಬರಗೂರು ರಾಮಚಂದ್ರಪ್ಪ ಅವರು ಎಷ್ಟನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರ್ತಾರೆ ಅಂತಂದ್ರೆ 82ನೇ ಕನ್ನಡ ಸಾಹಿತ್ಯದ ಅಧ್ಯಕ್ಷರಾಗಿರ್ತಾರೆ. ಯಾವ ಒಂದು ಸ್ಥಳ ಅಂತ ಹೇಳಿದ್ರೆ ರಾಯಚೂರು. ಹಾಗೆ ಆಪ್ಷನ್ ಸಿ ನೋಡ್ಬೋದು, ಚಂದ್ರಶೇಖರ್ ಪಾಟೀಲ್ ಅವರು 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಎಲ್ಲಿ? ಮೈಸೂರು. ಹಾಗೆ ಚಂದ್ರಶೇಖರ್ ಕಂಬಾರ್ ಅವರು ನೋಡ್ಬೋದು 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಎಲ್ಲಿ? ನಮ್ಮ ಪೇಡಾ ನಗರಿ ಆಗಿರ್ತಕ್ಕಂಥ ಧಾರವಾಡದಲ್ಲಿ. ಹಾಗೆ ಇಷ್ಟು ನೀವು ನೋಡಿರ್ಬೋದು 82, 83, 84 ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿದ್ರೆ ಉಳಿದಿರ್ತಕ್ಕಂಥ ಆಪ್ಷನ್ ಬಿ ನಿಮಗೆಲ್ಲ ತಿಳಿತು ಅಂದ್ಕೊತೀನಿ. HS ವೆಂಕಟೇಶ ಮೂರ್ತಿಯವರು ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಫೆಬ್ರವರಿಯಲ್ಲಿ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಬ್ಬ ಅಧ್ಯಕ್ಷರಾಗಿ ಇರ್ತಾರೆ. ಹಾಗಾದರೆ ಅಪ್ಕಮಿಂಗ್ 86ನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತ ಕೇಳ್ಬೋದು ನೀವು. ಹಾವೇರಿ ನಗರದಲ್ಲಿ ನಡೆಯುತ್ತೆ. ಹಾವೇರಿ ಡಿಸ್ಟಿಕ್ನಲ್ಲಿ ಈ ಒಂದು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ನೀವು ಕೇಳ್ಬೋದು, ಮೇಡಮ್ ಹಂಗಾರೆ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ, ನಮ್ಮ ಎಕ್ಸಾಮ್ಸಿಗೆ ಕೇಳ್ಬೋದಲ್ಲ, ಹಂಗಾರೆ ತಿಳಿಸ್ರಿ ಅಂತ. ಆದರೆ ಅದರ ಒಂದು ಅಧ್ಯಕ್ಷತೆಯನ್ನು ಈ ಒಂದು ಇದರಲ್ಲಿ ಹೇಳೋದಿಲ್ಲ. ಆ ಒಂದು ಅವಧಿಯೊಳಗೆ ಯಾವಾಗ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಬೇಕು ಅನ್ನೋಂಥ ಒಂದು ಅವಧಿಯೊಳಗೆ ಅವರ ಒಂದು ನೇಮನ್ನು ಅನೌನ್ಸ್ ಮಾಡ್ತಾರೆ. ಇದನ್ನು 1915ನೇ ಇಸ್ವಿಯಿಂದ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು? 1915ರಿಂದ. ಓಕೆ, ಅರ್ಥ ಆಗ್ತಿದೆ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀನಿ. ಇತ್ತೀಚೆಗೆ ಬಂಗಾಳ ಕೊಲ್ಲಿಯನ್ನು ಮತ್ತು ಒಡಿಸ್ಸಾವನ್ನು ತೀವ್ರವಾಗಿ ಪ್ರಭಾವಿಸಿದಂಥ ಚಂಡಮಾರುತ ಯಾವುದು ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಕೊರೋನಾ ಕಷ್ಟದಲ್ಲೂ ಕೂಡ ಈ ಚಂಡಮಾರುತಗಳು ಕೂಡ ಬೀಸ್ತಾ ಇದ್ವಿ. ಯಾವುದು ಅಂತಂದರೆ ಆಪ್ಷನ್ ಎ ಫನಿ ಆಗಿರ್ಬೋದು, ಆಪ್ಷನ್ ಬಿ ನಿಸರ್ಗನೂ ಕೂಡ ಆಗಿರ್ಬೋದು, ಆಪ್ಷನ್ ಸಿ ಅಂಫಾನ, ಆಪ್ಷನ್ ಡಿ ಗತಿ. ಆದರೆ ಈ ವರ್ಷದ ಚಂಡಮಾರುತ ಆಪ್ಷನ್ ಸಿ ಅಂಫಾನ. ಈ ಅಂಫಾನ ಅಂತಕ್ಕಂಥದ್ರ ಒಂದು ಅರ್ಥ ಏನು ಅಂತ ಕೇಳ್ಬೋದು ಎಕ್ಸಾಮ್ಸ್ನಲ್ಲಿ. ಏನಪ್ಪ ಅಂತಂದರೆ ಸ್ಕೈ ಅಂತಕ್ಕಂಥದ್ದು ಇದರ ಒಂದು ಅರ್ಥವಾಗಿದೆ. ಅಂಫಾನದ ಅರ್ಥ ಕೇಳ್ಬೋದು 1 ಮಾರ್ಕಿಗೆ. ಸ್ಕೈ ಅಂತಕ್ಕಂಥದ್ದು, ಫನಿ ಅಂದರೆ ಕಳೆದ ವರ್ಷ ನಡೆದಿರ್ತಕ್ಕಂಥ ಒಂದು ಚಂಡಮಾರುತ ಆಗಿದೆ. ಫನಿ ಅಂತ ಕೇಳ್ಬೋದು. ಇದರ ಅರ್ಥ ಸ್ನೇಕ್ ಅಂತ. ಸ್ನೇಕ್ ನಿಸರ್ಗ ಕೂಡ. ಹಾಗೆ ಅಂಫಾನವನ್ನು 2004ರಲ್ಲಿ ಥೈಲ್ಯಾಂಡ್ ದೇಶ ಈ ಅಂಫಾನ್ ಅಂತಕ್ಕಂಥ ಒಂದು ಹೆಸರನ್ನು ನೀಡಿರುತ್ತೆ. ಗತಿ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ್ದು ನೀಡಿರ್ತಕ್ಕಂಥ ಹೆಸರಾಗಿರ್ಬೋದು.
ಹಾಗೆ ಇನ್ನೊಂದು ವಿಶೇಷವಾಗಿ ನಿಮಗೆ ಹೇಳಲೇಬೇಕು, ಕೋವಿಡ್-19ನಲ್ಲಿ ನಡೆದಿರ್ತಕ್ಕಂಥ ವಿಶಾಖಪಟ್ಟಣಂನಲ್ಲಿ ಒಂದು ವಿಷಾನಿಲ ಒಂದು ಸ್ಫೋಟ ಆಗ್ತದೆ. ಯಾವುದು ಅದು ಅಂತ ಹೇಳ್ಬೋದು, ನೆನ್ಪಿಟ್ಕೊಳ್ಳಿ. ಸ್ಟೈರಿನ್ ಅಂತಕ್ಕಂಥ ವಿಷ ಅನಿಲ. ಯಾವುದು? ಸ್ಟೈರಿನ್ ಅಂತಕ್ಕಂಥ ವಿಷ ಅನಿಲ. ಇದು ವಿಶಾಖಪಟ್ಟಣಂನಲ್ಲಿ ನೆಲೆಸುತ್ತೆ. ಈ ಒಂದು 2-3 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇರ್ತಕ್ಕಂಥ ಒಂದು LG ಪಾಲಿಮಾರ್, ಯಾವ ಕಂಪನಿ? LG ಪಾಲಿಮಾರ್ ಅಂತಕ್ಕಂಥ ಒಂದು ಕಂಪನಿಯಲ್ಲಿ ಈ ಒಂದು ವಿಷಾನಿಲ ಸ್ಫೋಟಗೊಳ್ತದೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಇಷ್ಟು ಅರ್ಥ ಆಗಿದೆ ಅನ್ಕೊಂತಿದ್ದೀನಿ, ಅರ್ಥ ಆಗ್ತಿದೆ ಅಂತ ಕೂಡ ಅನ್ಕೊಂತೀನಿ. ಇನ್ನಷ್ಟು ಪ್ರಚಲಿತ ಘಟನೆಗಳೊಂದಿಗೆ ನಾನು ನಿಮ್ಮ ಮುಂದೆ ನೆಕ್ಸ್ಟ್ ಬರ್ತಾ ಇದ್ದೀನಿ. ಈ ಇಷ್ಟು ಕ್ವಶನ್ಸ್ಗಳನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತಾ ಮುಂದೆ ಪ್ರಶ್ನೆ ಹೋಗ್ತಾ ಇದ್ದೀನಿ. ವಿಶ್ವದ ಅತಿ ಕಿರಿಯ ಪ್ರಧಾನಮಂತ್ರಿಯಾದ ಸನ್ನಾ ಮರಿನಾರವರು, ವಿಶ್ವದ ಅತಿ ಕಿರಿಯ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸನ್ನಾ ಮರಿನಾರವರು ದೇಶದ ಯಾವ ಪ್ರಧಾನಮಂತ್ರಿಗಳಾಗಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದೇ ಇದೆ. ವಿಶ್ವದಲ್ಲೇ ಅತಿ ಕಿರಿಯ ಪ್ರಧಾನಮಂತ್ರಿ, ಅತಿ ಚಿಕ್ಕ ವಯಸ್ಸಿನ ಮಂತ್ರಿಗೆ ಪಾತ್ರಕ್ಕೆ ಹೆಗ್ಗಳಿಕೆಗೆ ಇವರು ಇದಾಗಿದ್ದಾರೆ. ಸನ್ನಾ ಮರಿನಾ ಅಂತ ಇವರು 34 ವರ್ಷದವರು. ಎಷ್ಟು? 34 ವರ್ಷದ ಸನ್ನಾ ಮರಿನಾರವರು ವಿಶ್ವದ ಅತಿ ಕಿರಿಯ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗಾದ್ರೆ ಇವರು ಯಾವ ದೇಶದವರು? ಥೈಲ್ಯಾಂಡ್, ಆಪ್ಷನ್ ಬಿ ಫಿನ್ಲ್ಯಾಂಡ್, ಆಪ್ಷನ್ ಸಿ ಐಸ್ಲ್ಯಾಂಡ್, ಆಪ್ಷನ್ ಡಿ ಇಂಡೋನೇಷಿಯಾ ಅಂತ ಹೇಳಿ. ಇವರು ಉತ್ತರ ಯುರೋಪ್ನ ಫಿನ್ಲ್ಯಾಂಡ್ ದೇಶದವರಾಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ರಿಸ್ಯಾಟ್ 2B-R1 ಸ್ಯಾಟಲೈಟ್ ಅನ್ನು ಇತ್ತೀಚೆಗೆ ಯಾವ ದೇಶದ ಉಡಾವಣಾ ಕೇಂದ್ರದಿಂದ ಉಡಾಯಿಸಲಾಗಿದೆ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದೇ ಇದೆ. ಈ ವರ್ಷದಲ್ಲಿ ರಿಸ್ಯಾಟ್ 2B-R1 ಸ್ಯಾಟಲೈಟ್ ಅನ್ನ ನಮ್ಮ ಭಾರತ ದೇಶದ ಇಸ್ರೋದವರು ಉಡಾವಣೆಯನ್ನ ಮಾಡಿದ್ದಾರೆ. ಉತ್ತರ ಇದಕ್ಕೆ ಆಪ್ಷನ್ ಎ ಭಾರತ. ನಮ್ಮ ಭಾರತ ದೇಶದ ಇಸ್ರೋದವರು ಈ ಒಂದು ರಿಸ್ಯಾಟ್ 2B-R1 ಸ್ಯಾಟಲೈಟ್ ಅನ್ನ ಉಡಾವಣೆಯನ್ನ ಮಾಡಿದ್ದಾರೆ. ಯಾವ ಒಂದು ಕಾರ್ಯಾಚರಣೆಗೆ? ಭೂಪರಿವೀಕ್ಷಣೆಯ ಒಂದು ಕಾರ್ಯಾಚರಣೆಗೆ ರಿಸ್ಯಾಟ್ 2B-R1 ಒಂದು ಸ್ಯಾಟಲೈಟ್ ಅನ್ನ ಇವರು ಉಡಾವಣೆ ಮಾಡಿದ್ದಾರೆ. ಹಾಗೆ ಇನ್ನು ಅಪ್ಕಮಿಂಗ್ ಬರ್ತಕ್ಕಂಥ ಲಾಂಚ್ ಆಗ್ತಕ್ಕಂತಹ ಕೆಲವೊಂದು ಸ್ಯಾಟಲೈಟ್ಗಳು ಯಾವುದಪ್ಪ ಅಂದರೆ ಸೂರ್ಯನ ಅಧ್ಯಯನಕ್ಕೆ ಅಂತಾನೆ ಆದಿತ್ಯ ಅಂತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಯಾರು? ಇಸ್ರೋದವರು. ಅಂಡ್ ದೆನ್ ನಾಸಾ ಮತ್ತು ಇಸ್ರೋದ ಒಂದು ಪ್ರಾಜೆಕ್ಟ್ ಇನ್ನೊಂದು ಅಪ್ಕಮಿಂಗ್ ಯಾವ್ದು ಲಾಂಚ್ ಆಗ್ತಿದೆ ಅಂತ ಹೇಳಿದ್ರೆ ನಿಸ್ಸಾರ್ ಅಂತಕ್ಕಂಥದ್ದು. ಯಾವುದು? ನಿಸ್ಸಾರ್. ಈ ನಿಸ್ಸಾರ್ ಅಂತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ನಾಸಾ ಮತ್ತು ಇಸ್ರೋದವರ ಒಂದು ಪ್ರಾಜೆಕ್ಟ್, ಅಪ್ಕಮಿಂಗ್ ಪ್ರಾಜೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣವಾ. ಕಮೋವ್ ಎನ್ನುವುದು ಒಂದು ಏನಾಗಿದೆ ಅಂತ ಹೇಳ್ಬಿಟ್ಟು. ಆಪ್ಷನ್ ಎ ಯುದ್ಧ ಟ್ಯಾಂಕರ್, ಆಪ್ಷನ್ ಬಿ ಹೆಲಿಕಾಪ್ಟರ್, ಆಪ್ಷನ್ ಸಿ ಏರ್ ಜೆಟ್, ಡಿ ಮೇಲಿನ ಯಾವುದು ಅಲ್ಲ. ನಿಮಗೆ ಗೊತ್ತಿರಬೇಕು ಕಮೋವ್ ಅಂತಕ್ಕಂಥದ್ದು ಏನು ಅಂತಂದು. ಇದು ಒಂದು ಹೆಲಿಕಾಪ್ಟರ್. ಇದು ಭಾರತ ಮತ್ತು ರಷ್ಯಾ ಒಂದು ಒಪ್ಪಂದವಾಗಿದೆ. ರಷ್ಯಾ ಮತ್ತು ಭಾರತದ ಒಪ್ಪಂದದಂತೆ 200 ಕಮೋವ್ ಹೆಲಿಕಾಪ್ಟರ್ಗಳ ತಯಾರಿಕೆಗಳ ಪೈಕಿ HAL ನಲ್ಲಿ, ಎಲ್ಲಿ? ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, HAL ನಲ್ಲಿ ನಿರ್ಮಾಣಕ್ಕೆ ನಿಗದಿಯಾಗಿರುವ 140 ಹೆಲಿಕಾಪ್ಟರ್ಗಳ ಪ್ರಮಾಣವನ್ನು ಹೆಚ್ಚಿಸುವ ಒಂದು ಬಗ್ಗೆ ಪುನರ್ ಪರಿಶೀಲನೆ ನಡೆಸುವಂತೆ ಭಾರತ ರಷ್ಯಾಕ್ಕೆ ಮನವಿ ಮಾಡಿಕೊಳ್ಳುತ್ತೆ. ಇಷ್ಟು ಒಂದು ಪಾಯಿಂಟ್ಸ್ ಏನಿದೆ ನಿಮಗೆ FDA ಎಕ್ಸಾಮ್ಸಿಗೆ ನಡೀತಕ್ಕಂಥದ್ದು ಎಕ್ಸಾಮ್ಗಳಿಗೆ ಇದು ಪಾಯಿಂಟ್ನ ನೀವು ನೋಟ್ ಮಾಡಿಟ್ಕೊಳ್ಳಿ. ಎಲ್ಲಿ ಅಂತ ಕೇಳ್ಬೋದು. ಈ ಪೈಕಿ HAL ನಲ್ಲಿ ನಿರ್ಮಾಣಕ್ಕೆ ನಿಗದಿಯಾಗಿರುವ 140 ಹೆಲಿಕಾಪ್ಟರ್ಗಳ ಪ್ರಮಾಣ ಅಂತ ಕೇಳ್ಬೋದು. ಹಾಗೆ ಇದರ ಬಗ್ಗೆ ಯಾವ ಒಂದು ದೇಶಗಳ ನಡುವೆ ಈ ಒಂದು ಒಪ್ಪಂದ ನಡೆಯುತ್ತೆ ಅಂತಂದರೆ ರಷ್ಯಾ ಮತ್ತು ಭಾರತ. ಹಾಗೆ ಇದನ್ನ ನಮ್ಮ ಭಾರತ ದೇಶೀಯವಾಗಿ ಹೆಲಿಕಾಪ್ಟರ್ಗಳ ಉತ್ಪಾದನೆಗೆ ರಷ್ಯಾದೊಂದಿಗೆ ಕೂಡ ನಡೆಸಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. 10ನೇ ಪ್ರಶ್ನೆ ಸ್ನೇಹಿತರೆ, 2019ರಿಂದ 2020 ಈ ಒಂದು ವರದಿ ಪ್ರಕಾರ ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದೇ ಇದೆ. ಈ ಒಂದು ವರದಿ ಪ್ರಕಾರ ನಮ್ಮ ಭಾರತದ ಸ್ಥಾನ 112. ಇಷ್ಟು 112ನೇ ಸ್ಥಾನದಲ್ಲಿ ಈ ಒಂದು 2019-20 ವರದಿ ಪ್ರಕಾರ ಲಿಂಗ ಅಸಮಾನತೆ
112ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಇದೆ. ಹಾಗಾದರೆ ಆಪ್ಷನ್ ಬಿ 106ನೇ ಸ್ಥಾನ ಯಾವುದು? ನಮ್ಮ ಅಕ್ಕಪಕ್ಕ ದೇಶಗಳಾಗಿರ್ತಕ್ಕಂಥ ಶ್ರೀಲಂಕಾ ಆಗಿರ್ಬೋದು, ಆಪ್ಷನ್ ಸಿ ನೇಪಾಳ ಆಗಿರ್ಬೋದು, ಹಾಗೆ ಆಪ್ಷನ್ ಡಿ ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂತಂದರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶ 50ನೇ ಸ್ಥಾನದಲ್ಲಿ ಇರ್ತಕ್ಕಂಥ. ಓಕೆ ಸ್ನೇಹಿತರೆ, ಇದುವರೆಗೂ ಮಾಡಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗಾದರೆ ನಾವು 11ನೇ ಕ್ವಶನ್ಗೆ ಬಂದಿದ್ದೀವಿ. ತಾಪಮಾನ ಬದಲಾವಣೆ ವಿರುದ್ಧ ಜಗತ್ತಿನ ಯಾವ ಪೀಳಿಗೆಯ ಧ್ವನಿಯು ಹೋರಾಟಗಾರ್ತಿ ಯಾರು? ನಿಮಗೆಲ್ಲ ತಿಳಿದೇ ಇದೆ, ಅತಿ ಚಿಕ್ಕ ವಯಸ್ಸಿನ ಗ್ರೇಟಾ ಥನ್ಬರ್ಗ್ ಅವರು ಈ ಒಂದು ಜಾಗತಿಕ ಪರಿಣಾಮವನ್ನು ಯಾವ ರೀತಿ ಹೆಚ್ಚಾಗ್ತಿದೆ ಅಂತಕ್ಕಂಥದ್ದು ಅದರ ಬಗ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಇವರು ಗ್ರೇಟಾ ಥನ್ಬರ್ಗ್ ಕೇವಲ 16 ವರ್ಷದ ಒಬ್ಬ ಯುವತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಉಳಿದಂತೆ ಈ ಸಿ ಮತ್ತು ಯಾವುದರ ಬಗ್ಗೆ ಹೋರಾಟ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಮಲಾಲಾ ಯೂಸುಫ್ ಜಯ ಇವರು ಮಹಿಳೆಯರ ಹಕ್ಕುಗಳ ಬಗ್ಗೆ ಆಗಿರ್ಬೋದು ಹಾಗೂ ಶಿಕ್ಷಣದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಹೋರಾಟಗಾರ್ತಿಯಾಗಿದ್ದಾರೆ. ಹಾಗೂ ಲಕ್ಷ್ಮಿ ಅಗರ್ವಾಲ್ ಅವರು ನಿಮಗೆಲ್ಲ ಗೊತ್ತೇ ಇದೆ, ಇವರು ಆಸಿಡ್ ದಾಳಿಗೆ ಒಳಗಿರ್ತಕ್ಕಂಥ ಒಬ್ಬ ಮಹಿಳೆ. ಇವರು ಆಸಿಡ್ ದಾಳಿಗೆ ಒಳಗಾಗಿರ್ತಕ್ಕಂಥ ಹಲವಾರು ಸಂತ್ರಸ್ತರಿಗೆ ನೆರವನ್ನು ನೀಡುವುದರ ಮೂಲಕ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಒಬ್ಬ ಮಹಿಳೆಯಾಗಿದ್ದು, ಈ ಮಹಿಳೆಯ ಜೀವನಾಧಾರಿತವಾಗಿ ನಿಮ್ಮೆಲ್ಲರ ನೆಚ್ಚಿನ ಹೀರೋಯಿನ್ ಆಗಿರ್ತಕ್ಕಂಥ ದೀಪಿಕಾ ಪಡುಕೋಣೆ ಅವರು ಇವರ ಬಗ್ಗೆ ಒಂದು ಫಿಲಮ್ ಮಾಡ್ತಾ ಇದ್ದಾರೆ. ಆ ಫಿಲಮ್ ಹೆಸರು ಚಾಪಾಕ್ ಅಂತ ಒಂದು ಫಿಲಮ್. ಚಾಪಾಕ್ ಅಂತಕ್ಕಂಥ ಒಂದು ಫಿಲಮ್ ಅನ್ನ ಲಕ್ಷ್ಮಿ ಅಗರ್ವಾಲ್ ಅವರ ಜೀವನಾಧಾರಿತವಾಗಿ ದೀಪಿಕಾ ಪಡುಕೋಣೆಯವರು ತೆಗಿತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಹೋಗೋಣವಾ. GDP ಲೆಕ್ಕಾಚಾರ ಮಾಡುವ ರಾಷ್ಟ್ರೀಯ ಕಚೇರಿ ಯಾವುದು? ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಆಗಿರ್ಬೋದು, ಆಪ್ಷನ್ ಬಿ ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು, ಆಪ್ಷನ್ ಸಿ ರಾಷ್ಟ್ರೀಯ ಹಣಕಾಸು ಮಂಡಳಿ ಆಗಿರ್ಬೋದು, ಆಪ್ಷನ್ ಡಿ ವಿದೇಶಾಂಗ ಸಚಿವಾಲಯ ಆಗಿರ್ಬೋದು. GDP ಲೆಕ್ಕಾಚಾರ ಮಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಕಚೇರಿ ಯಾವುದಪ್ಪ ಅಂದರೆ NSO. ಇದನ್ನ ವಿಸ್ತರಿಸಿ ಅಂತ ಕೂಡ ಕೇಳ್ಬೋದು, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತಕ್ಕಂಥದ್ದು. ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ. ಈ ಒಂದು GDP ಲೆಕ್ಕಾಚಾರ ಈ ವರ್ಷದಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನಿಮಗೆ ನಾನು ತೋರಿಸ್ತೀನಿ. ಈ ಒಂದು ಚಾರ್ಟನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ರಿ. ಇದು GDP ಲೆಕ್ಕಾಚಾರ ಒಂದು ವರ್ಷದಲ್ಲಿ 4 ರೀತಿ ನಡೆಯುತ್ತೆ. ಮೊದಲ ತ್ರೈಮಾಸಿಕ, ಎರಡನೇ ತ್ರೈಮಾಸಿಕ, ಮೂರನೇ ತ್ರೈಮಾಸಿಕ ಹಾಗೂ 4ನೇ ತ್ರೈಮಾಸಿಕ. ಈ 4 ತ್ರೈಮಾಸಿಕಗಳಲ್ಲಿ ನಡೀತಕ್ಕಂಥ ಒಂದು GDPಯನ್ನು ಆಧಾರವಾಗಿಟ್ಕೊಂಡು ಇಡೀ ವರ್ಷದ ಒಂದು ಟೋಟಲ್ ಪರ್ಸೆಂಟೇಜ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಲಾಸ್ಟಿಗೆ ಹೇಳ್ತಾರೆ. ಹಾಗಾದರೆ ಮೊದಲನೇ ತ್ರೈಮಾಸಿಕ ಈ ರೀತಿನೂ ಕೇಳ್ಬೋದು, ಯಾವ್ಯಾವ ತ್ರೈಮಾಸಿಕದಲ್ಲಿ ಎಷ್ಟೆಷ್ಟಿತ್ತು ಅಂತ ಹೊಂದಿಸಿ ಬರೀರಿ ಅಂತ ಕೂಡ ಕೇಳ್ಬೋದು FDA ಎಕ್ಸಾಮ್ ಬರೀತಕ್ಕಂಥವರಿಗೆ. ಮೊದಲ ತ್ರೈಮಾಸಿಕದಲ್ಲಿ ಎಷ್ಟಿದೆ GDP? 5.2 ಇದೆ. ಇದು ಯಾವ ಒಂದು ಮಂತ್ನಲ್ಲಿ ನಡೀತದೆ ಅಂದರೆ ಏಪ್ರಿಲ್ ಟು ಜೂನ್ ಮಂತ್ನಲ್ಲಿ ನಡೀತದೆ. ಹಾಗೆ ಎರಡನೇ ತ್ರೈಮಾಸಿಕದ GDP ಎಷ್ಟಿದೆ? 4.4 ಇದೆ. ಈ ಒಂದು ತ್ರೈಮಾಸಿಕ ಜುಲೈ ಟು ಸೆಪ್ಟೆಂಬರ್. ಹಾಗೆ ಮೂರನೇ ತ್ರೈಮಾಸಿಕದಲ್ಲಿ GDP ಎಷ್ಟಿದೆ? 4.1 ಇದೆ, ಅಕ್ಟೋಬರ್ ಟು ಡಿಸೆಂಬರ್. ಹಾಗೆ 4ನೇ ತ್ರೈಮಾಸಿಕ GDP 3.1 ಇದೆ, ಇದು ಜಾನ್ವರಿ ಟು ಮಾರ್ಚಲ್ಲಿ ನಡೀತದೆ. ಹಾಗಾದರೆ ಇದಿಷ್ಟನ್ನು ಯಾವುದು ಬೇಕಾದರೂ ಕೇಳ್ಬೋದು, 1 ಮಾರ್ಕ್ ಈ ಕ್ವಶನ್ನು. ಇಲ್ಲ ಇಡೀ ಒಟ್ಟಾರೆ ವರ್ಷದ GDP ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಕೇಳ್ಬೋದು. 2019ರಿಂದ 2020 ಈ ಒಂದು GDP ಒಟ್ಟಾರೆ ವರ್ಷದ್ದು ಎಷ್ಟಿದೆ ಅಂತ ಹೇಳಿದರೆ 4.2 ಆಗಿದೆ. ಒಟ್ಟಾರೆ ಇದು ನೀವು ತ್ರೈಮಾಸಿಕದಾದರೆ ನೆನ್ಪಿಟ್ಕೋಬೇಕು ಎಷ್ಟೆಷ್ಟಿದೆ ಅಂತಂದು ಹೇಳಿ. ಈ 4 ತ್ರೈಮಾಸಿಕದ್ದು ಸೇರಿ ಇದು ಒಟ್ಟಾರೆ GDP ವರ್ಷದ್ದು ಇಯರ್ದು ಎಷ್ಟಾಗಿದೆ ಅಂದರೆ 4.2 ಆಗಿದೆ. ಓಕೆ ಸ್ನೇಹಿತರೆ, 13ನೇ ಕ್ವಶನ್ ನೋಡೋಣ. ಬಾಹ್ಯಾಕಾಶ ಮತ್ತು ಮನುಕುಲದ ನಡುವೆ ಹೊಸ ಇತಿಹಾಸ ಸೃಷ್ಟಿಸಲು ನಾಸಾದೊಂದಿಗೆ ಕೈ ಜೋಡಿಸಿದ ಖಾಸಗಿ ಸಂಸ್ಥೆ ಯಾವುದು ಅಂತ. ಆಪ್ಷನ್ ಎ ಇನ್ಫೋಸಿಸ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್, ಆಪ್ಷನ್ ಸಿ ಸ್ಪೇಸ್ ಎಕ್ಸ್, ಆಪ್ಷನ್ ಡಿ IBM. ನಾಸಾದೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಮಹತ್ವದ ಸಾಧನೆಗೈದಿರ್ತಕ್ಕಂತಹ ಒಂದು ಖಾಸಗಿ ಕಂಪನಿ ಅಂತ ಹೇಳಿದರೆ ಅದು ಸ್ಪೇಸ್ ಎಕ್ಸ್ ಅಂತಕ್ಕಂಥದ್ದು. ಯಾವುದು? ಸ್ಪೇಸ್ ಎಕ್ಸ್ ಅಂತಕ್ಕಂಥದ್ದು ಒಂದು ಖಾಸಗಿ ಕಂಪನಿಯಾಗಿದ್ದು ಇದು ನಾಸಾದೊಂದಿಗೆ ಬಾಹ್ಯಾಕಾಶ ಮತ್ತು ಮನುಕುಲದ ನಡುವೆ ಹೊಸ ಇತಿಹಾಸ ಸೃಷ್ಟಿಸಲು ಕೈ ಜೋಡಿಸಿದೆ. ಹಾಗೂ ಬಾಹ್ಯಾಕಾಶ ನಿಲ್ದಾಣಕ್ಕೆ 2 ಗಗನಯಾತ್ರಿಗಳನ್ನು ಈ ಒಂದು ಸ್ಪೇಸ್ ಎಕ್ಸ್ ಕಂಪನಿಯು ಕಳಿಸಿದೆ. ಅವ್ರು ಯಾರು ಅಂತ ಹೇಳಿದರೆ ರಾಬರ್ಟ್ ಬಾಬ್ ಬೆಂಕನ್ ಆಗಿರ್ಬೋದು ಹಾಗೂ ಡಗ್ಲಾಸ್ ಹರ್ಲೆ ಅಂತಕ್ಕಂಥವ್ರು. ಇದನ್ನ ಕೇಳ್ಬೋದು ಕ್ವಶನ್ಸ್ನ
ಎಕ್ಸಾಮ್ ಬರೀತಕ್ಕಂಥವ್ರ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಯಾವ ಒಂದು ಇಬ್ಬರು ವ್ಯಕ್ತಿಗಳನ್ನು ಅಲ್ಲಿಗೆ ಕಳಿಸಿದ್ದಾರೆ ಅಂತ ಹೇಳಿದರೆ ರಾಬರ್ಟ್ ಬಾಬ್ ಬೆಂಕನ್ ಮತ್ತು ಡಗ್ಲಸ್ ಹರ್ಲೆ ಅಂತಕ್ಕಂಥವ್ರು. ಅದನ್ನು ವಾಹನನೂ ಕೇಳ್ಬೋದು, ಯಾವುದು ರಾಕೆಟ್ ಅಂತಂದು. ಫಾಲ್ಕನ್ 9 ಅಂತಕ್ಕಂತಹ ಒಂದು ರಾಕೆಟ್ನಲ್ಲಿ ಆ ಇಬ್ಬರು ಗಗನಯಾತ್ರಿಗಳು ಹೋಗ್ತಾರೆ. ಈ ಒಂದು ಸ್ಪೇಸ್ ಎಕ್ಸ್ನ ಸ್ಥಾಪಕನ್ನು ಕೂಡ ಎಕ್ಸಾಮ್ಸಿಗೆ ನೆನ್ಪಿಟ್ಕೊಳ್ರಿ. ಎಲಾನ್ ಮಸ್ಕ್ ಅಂತಕ್ಕಂಥವ್ರು ಸ್ಪೇಸ್ ಎಕ್ಸ್ ಕಂಪನಿಯ ಸ್ಥಾಪಕ ಆಗಿದ್ದಾರೆ. ಓಕೆ ಸ್ನೇಹಿತರೆ, ಮುಂದಿನದಾಗಿ 14ನೇ ಪ್ರಶ್ನೆ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಈ ಒಂದು HD ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು UNDP ನಿರ್ಧಾರ ಮಾಡುತ್ತದೆ. UNDP ಈ ಒಂದು ಇಂಡೆಕ್ಸ್ನ ವರದಿಯನ್ನು ಬಿಡ್ತದೆ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರೆ ಆಪ್ಷನ್ ಎ 129, ಆಪ್ಷನ್ ಬಿ 189 ಹಾಗೂ ಆಪ್ಷನ್ ಸಿ 110, ಆಪ್ಷನ್ ಡಿ 123. ಹಾಗಾದರೆ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿದರೆ 129ನೇ ಸ್ಥಾನದಲ್ಲಿದೆ. ಕಳೆದ ಬಾರಿ 130ನೇ ಸ್ಥಾನದಲ್ಲಿತ್ತು. ಈ ಒಂದು ವರದಿ UNDP ಬಿಡ್ತಕ್ಕಂಥ ಒಂದು ವರದಿ ಪ್ರಕಾರ ಈ ವರ್ಷ 129ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಹಾಗೆ 189 ರಾಷ್ಟ್ರಗಳ ಪೈಕಿ ನಮ್ಮ ಭಾರತ 129ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದನ್ನು ನೀವು ಗಮನದಲ್ಲಿಟ್ಕೋಬೇಕು. ಓಕೆ ಸ್ನೇಹಿತರೆ, ಇದುವರೆಗೂ 14 ಪ್ರಶ್ನೆಗಳನ್ನು ನೀವು ನೋಡಿದ್ದೀರಿ. ಗಮನದಲ್ಲಿಟ್ಕೊಬೇಕು. ಅಪ್ಕಮಿಂಗ್ ಎಕ್ಸಾಮ್ಸ್ಗಳೆಲ್ಲ ಟಾಪ್ ಮೋಸ್ಟ್ ಕ್ವಶನ್ಸ್ ಆಗಿದ್ದಾವೆ. ನಿಮಗೆ ಏನಿಲ್ಲ ಅಂದ್ರೆ 5 ಪ್ರಶ್ನೆ ಅಂತೂ ಇದರಲ್ಲಿ ಬಂದೇ ಬರ್ತವೆ. ಹಾಗಾಗಿ ನಾವು ಫೈನಲ್ ಕ್ವಶನ್ಗೆ ಹೋಗೋಣ. 15ನೇ ಕ್ವಶನ್. ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅನ್ನು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ವರದಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂತ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಈ ಒಂದು ಫಾರೆಸ್ಟ್ ರಿಪೋರ್ಟನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಬಿಡುಗಡೆ ಮಾಡುತ್ತೆ. ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರತಿ 2 ವರ್ಷಗಳಿಗೊಮ್ಮೆ ಈ ಒಂದು ಫಾರೆಸ್ಟ್ ರಿಪೋರ್ಟನ್ನು ಬಿಡುಗಡೆ ಮಾಡುತ್ತದೆ. ಅಂದರೆ ಈ ಒಂದು ಅಪ್ಡೇಟ್ ನಮಗಿನ್ನೂ ಸಿಕ್ಕಿಲ್ಲ. ಯಾಕಂದರೆ 2021ಕ್ಕೆ ಈ ಒಂದು ಫಾರೆಸ್ಟ್ ರಿಪೋರ್ಟನ್ನು ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಹಿಂದಿನದನ್ನು ಕೇಳ್ಬೋದು ಎಕ್ಸಾಮ್ಸಿಗೆ. 17-19 ಎಷ್ಟು 17-19 ವರದಿ ಪ್ರಕಾರ ಎಷ್ಟಿತ್ತು ಚದರ ಕಿಲೋಮೀಟರ್ ಅಂದರೆ 1028 ಚದರ ಕಿಲೋಮೀಟರ್. ಇಷ್ಟು ಆ ಒಂದು ವರದಿ ಪ್ರಕಾರದಲ್ಲಿ ಇದನ್ನು ನಾವು ನೋಡ್ಬೋದು. ಎಕ್ಸಾಮ್ಸಿಗೆ ನೆನ್ಪಿಟ್ಕೊಳ್ಳಿ. ಹಾಗೆ ಒಂದು ಅರಣ್ಯ ದಾಖಲೆಯಲ್ಲಿ ಈಗ ಅಷ್ಟೇ ಬಿಡುಗಡೆ ಆಗಿರ್ತಕ್ಕಂಥದ್ದು ನಂಬರ್ 1 ಪ್ಲೇಸ್ನಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ. ಯಾವುದಿದೆ? ನಂಬರ್ 1 ಪ್ಲೇಸ್ನಲ್ಲಿ ನಮ್ಮ ಕರ್ನಾಟಕ ಇದೆ. ಓಕೆ ಸ್ನೇಹಿತರೆ, ಇಷ್ಟು ಕ್ವಶನ್ಸು ನಿಮಗೆ ಕರೆಂಟ್ ಅಫೇರ್ಸ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಹಾಗೆ ಮುಂಬರ್ತಕ್ಕಂತಹ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಸಾಧನ ಶಂಕರ ಅಕಾಡೆಮಿ ಶಿಖರಪುರ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಟಚ್ ಮಾಡಿ ಅದರೊಂದಿಗೆ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನಿಮಗೆ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂಥ ಈ ಒಂದು ಲಿಂಕ್ಗಳು ಬ್ಲಾಗ್, ಟ್ವಿಟರ್, ಫೇಸ್ಬುಕ್ ಈ ಒಂದು ಲಿಂಕ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ನಮ್ಮ ಜೊತೆ ಸದಾ ಸಂಪರ್ಕದಲ್ಲಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.